ಎಸ್, ರಾಜ್ಯ ರಾಜಕೀಯದಲ್ಲಿ ಇದೀಗ ಬಿಜೆಪಿಯಲ್ಲಿ ಬಣಬಡಿದಾಟ ಮುಗಿತಾ ಇಲ್ಲ. ಇನ್ನು ಹೊಸ ತಿರುವನ್ನ ಕೂಡ ಪಡೆದುಕೊಂಡಿದೆ ಈ ಒಂದು ಬಣಬಡಿದಾಟ. ರಾಜ್ಯ ಬಿಜೆಪಿಯಲ್ಲಿ ಇದೀಗ ಹೊಸ ತಿರುವನ್ನ ಪಡೆದುಕೊಂಡಿದೆ ಬಿಜೆಪಿಯ ಬಣಬಡಿದಾಟ. ಇನ್ನು ಬಿವೈ ವಿಜಯೇಂದ್ರ ವಿರುದ್ಧ ಸೀನಿಯರ್ ಲೀಡರ್ಸ್ ಸಮರವನ್ನ ಸಾರ್ತಾ ಇದ್ದಾರೆ. ವಿಜಯೇಂದ್ರ ಹಾಗೂ ಯತ್ನಾಳ್ ವಿರುದ್ಧ ಜಟಾಪಟಿ ಕೂಡ ನಡೀತಾ ಇರುವಂತದ್ದು. ಇನ್ನು ಬೂದಿ ಮುಚ್ಚಿದ ಕೆಂಡದಂತೆ ಬಿವೈ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಜಟಾಪಟಿ ಶುರುವಾಗಿರುವಂತದ್ದು. ರಾಜ್ಯ ಬಿಜೆಪಿಯಲ್ಲಿ ಹೈಕಮಾಂಡ್ ಅಂಗಳವನ್ನ ತಲುಪಿದ್ರೂ ಕೂಡ ಬಣಬಡಿದಾಟ ಮಾತ್ರ ಮುಗಿತಾ ಇಲ್ಲ. ಇನ್ನು ಈ ಕುರಿತಂತೆ ಹೊಸ ತಿರುವನ್ನ ಪಡೆದುಕೊಂಡಿದೆ ಬಣಬಡಿದಾಟ. ಬಿಜೆಪಿಯಲ್ಲೇ ಭಿನ್ನಮತ ಇರೋದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇನ್ನು ಬಿವೈ ವಿಜಯೇಂದ್ರ ಹಾಗೂ ಯತ್ನಾಳ್ ವಿರುದ್ಧ ಈ ಒಂದು ಬೂದಿ ಮುಚ್ಚಿದ ಕೆಂಡದಂತೆ ಈ ಒಂದು ಜಟಾಪಟಿ ನಡೀತಾ ಇರುವಂತದ್ದು. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಇನ್ನೂ ಕೂಡ ಅಂತ್ಯ ಆಗ್ತಾ ಇಲ್ಲ. ಹೈಕಮಾಂಡ್ ಅಂಗಳಕ್ಕೂ ಕೂಡ ಈ ಒಂದು ಬಣಬಡಿದಾಟದ ವಿಚಾರ ತಲುಪಿತ್ತು. ಆದರೂ ಕೂಡ ವಿಜಯೇಂದ್ರ ಅವರು ಹಾಗೆ ಯತ್ನಾಳ್ ಅವರ ಈ ಒಂದು ಜಟಾಪಟಿ ಮುಂದುವರಿತಾ ಇದೆ. ಇನ್ನು ವಿಧಾನ ಪರಿಷತ್ ಸದಸ್ಯ ಒಟ್ಟಾರೆಯಾಗಿ ಸಿಟಿ ರವಿ ಅವರ ಒಂದು ಏನು ವಾಗ್ವಾದ ಆಯಿತು, ಹಾಗೆ ಆ ಒಂದು ಪ್ರಕರಣ ಆಯಿತು. ಆನಂತರ ಕೂಡ ಇದೀಗ ಬಿವೈ ವಿಜಯೇಂದ್ರ ಅವರು ಹಾಗೆ ಇನ್ನು ಅಶೋಕ್ ವರ್ಸಸ್ ವಿಜಯೇಂದ್ರ ಒಳಕದನ ಕೂಡ ಆರಂಭವಾಗಿರುವಂಥದ್ದು. ಇನ್ನು ವಿಜಯೇಂದ್ರ ಜೊತೆಗಿದ್ದಾರೆ ಅಶೋಕ್, ಹಾಗೆ ಇದೀಗ ರೆಬೆಲ್ ಆಗಿದ್ದಾರಾ ಎನ್ನುವ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇರುವಂತೆ. ಇನ್ನು ರಾಜ್ಯಾಧ್ಯಕ್ಷರ ಮಾತಿಗೆ ಬಿಜೆಪಿ ನಾಯಕರು ಕ್ಯಾರೆ ಅಂತಿಲ್ಲ. ಸೀನಿಯರ್ಸ್ ಲೀಡರ್ಸ್ ವಿಜಯೇಂದ್ರ ಅವರ ಕೈ ಬಿಡ್ತಾರಾ ಎನ್ನುವ ಪ್ರಶ್ನೆ ಕೂಡ ಇದೀಗ ರಾಜ್ಯ ಬಿಜೆಪಿಯಲ್ಲಿ ಕಾಡ್ತಾ ಇದೆ. ಬಿಜೆಪಿ ಒಳಗಿನ ಆಂತರಿಕ ಕಿತ್ತಾಟದಿಂದ ಒಳಕದನ ಆರಂಭ ಆಗಿದೆ. ಇನ್ನು ಅಶೋಕ್ ವರ್ಸಸ್ ವಿಜಯೇಂದ್ರ ಅಂತಾನೆ ಹೇಳ್ಬೋದು. ವಿಜಯೇಂದ್ರ ಜೊತೆಗಿದ್ದಂತಹ ಅಶೋಕ್ ಈಗ ರೆಬೆಲ್ ಆಗಿದ್ದಾರಾ, ರೆಬೆಲ್ ನಾಯಕರ ಜೊತೆಗೆ ಏನಾದರೂ ಸೇರಿದ್ದಾರಾ ಎನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರ ಮಾತಿಗೆ ಕ್ಯಾರೆ ಅಂತಿಲ್ಲ ಆರ್ ಅಶೋಕ್. ಸೀನಿಯರ್ ಲೀಡರ್ಸ್ ವರ್ಸಸ್ ವಿಜಯೇಂದ್ರ. ಇನ್ನು ಬಿಜೆಪಿ ಒಳಗಿನ ಆಂತರಿಕ ಕಿತ್ತಾಟ ಪಕ್ಷಕ್ಕೆ ಡ್ಯಾಮೇಜ್ ಮಾಡುತ್ತಾ? ಅಶೋಕ್ ವರ್ಸಸ್ ವಿಜಯೇಂದ್ರ ಒಳಕದನ ಆರಂಭ ಆಗಿರುವಂಥದ್ದು. ಎಸ್ ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಆದರೆ ಬಿಜೆಪಿಯಲ್ಲಿ ಇದೀಗ ನೋಡೋದಾದ್ರೆ ವಿಜಯೇಂದ್ರ ಅವರ ಬಣ ಒಂದು ಕಡೆ, ಇನ್ನೊಂದು ರೆಬೆಲ್ ನಾಯಕ ಅಂತಾನೆ ಗುರುತಿಸಿಕೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಇನ್ನೊಂದು ಕಡೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಬಣ ಏನಿತ್ತು, ಆ ಒಂದು ನಾಯಕರು ಏನಿದ್ರು ದೆಹಲಿಯ ಒಂದು ಹೈಕಮಾಂಡ್ಗೂ ಕೂಡ ಹೋಗಿದ್ರು. ಅಲ್ಲಿ ಇವರ ಆಂತರಿಕ ಜಗಳ ಏನಿದೆ ಅದನ್ನ ಕೂಡ ಮುಂದಿಟ್ಟಿದ್ರು. ಇನ್ನು ಈ ಒಂದು ವಿಚಾರವಾಗಿ ವಿಜಯೇಂದ್ರ ಅವರು ಕೂಡ ಹೈಕಮಾಂಡ್ನಿಂದ ಒಂದು ನೋಟಿಸನ್ನ ನೀಡಿದ್ರು. ಯಾಕಂದ್ರೆ ಶಿಸ್ತು ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂದ್ರೆ ಬಸನಗೌಡ ಪಾಟೀಲ್ ಅವರ ಯತ್ನಾಳ್ ಅವರಿಗೆ. ಆನಂತರ ಈ ಒಂದು ಬಣಬಡಿದಾಟಕ್ಕೆ ಹೈಕಮಾಂಡ್ ಕೂಡ ಎಂಟ್ರಿ ಆಗಿತ್ತು. ಇವಾಗಲೂ ಕೂಡ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ. ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತಾ ಹಾಗಾದ್ರೆ ಬಿಜೆಪಿಯ ಹೈಕಮಾಂಡ್? ಇನ್ನು ಹೈಕಮಾಂಡ್ ಎಂಟ್ರಿ ಆಗದೆ ಹೋದ್ರೆ ಬಿಜೆಪಿಗೆ ಕರ್ನಾಟಕದಲ್ಲಿ ಉಳಿಗಾಲ ಇಲ್ವಾ? ನಾಯಕರಲ್ಲಿ ಸಮನ್ವಯ ಮೂಡಿಸುವತ್ತ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿದೆ. ಈಗಾಗಲೇ ವಿಜಯೇಂದ್ರ ಯತ್ನಾಳ್ ವಿಚಾರಕ್ಕೆ ಹೈಕಮಾಂಡ್ ಎಂಟ್ರಿ ಆಗಿದೆ. ಇನ್ನು ಅವರಿಬ್ಬರ ಒಂದು ಸಮರ್ಥನೆ ಮಾಡಿಕೊಳ್ಳುವಲ್ಲಿ ಎಲ್ಲೋ ಎಡವಿದೆ ಅಂತಾನೆ ಹೇಳ್ಬೋದು. ರಾಜ್ಯ ಬಿಜೆಪಿಯ ಬಣಬಡಿದಾಟಕ್ಕೆ ಹೈಕಮಾಂಡ್ ಎಂಟ್ರಿ ಆಗುವಂತಹ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಇದೀಗ ಬಂದಿರುವಂತದ್ದು ಅಶೋಕ್ ವರ್ಸಸ್ ವಿಜಯೇಂದ್ರ, ಮುಂಚೆ ಇದ್ದದ್ದು ಯತ್ನಾಳ್ ವರ್ಸಸ್ ವಿಜಯೇಂದ್ರ. ಇನ್ನ ಸೀನಿಯರ್ ನಾಯಕರು ಏನಿದ್ದಾರೆ ಅವರೆಲ್ಲರೂ ಕೂಡ ವಿಜಯೇಂದ್ರ ಅವರ ವಿರುದ್ಧವಾಗಿ ನಿಂತಿದ್ದಾರಾ ಎನ್ನುವ ಪ್ರಶ್ನೆಗಳು ರಾಜ್ಯ ಬಿಜೆಪಿಯಲ್ಲಿ ಇರುವಂತದ್ದು. ಈಗಾಗಲೇ ವಿಜಯೇಂದ್ರ ಯತ್ನಾಳ್ ಅವರ ವಿರುದ್ಧ ಸಮರವನ್ನ ಸಾರಿರುವಂತದ್ದು. ಆದ್ರೆ ಇದೀಗ ಅಶೋಕ್ ಅವರು ಕೂಡ ಸಮರವನ್ನ ಸಾರಿರುವಂತದ್ದು. ಇನ್ನ ಈ ಒಂದು ವಿಚಾರ ಕೂಡ ಹೈಕಮಾಂಡ್ನತ್ತ
ಏನಾದರೂ ಹೈಕಮಾಂಡ್ ಎಂಟ್ರಿ ನೀಡುತ್ತಾ ಎನ್ನುವ ಪ್ರಶ್ನೆ ರಾಜ್ಯ ಬಿಜೆಪಿಯಲ್ಲಿ ಇರುವಂಥದ್ದು. ಎಸ್, ಇನ್ನ ಈ ಒಂದು ವಿಚಾರವಾಗಿ ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿವೇಕ್, ಇನ್ನ ಅಶೋಕ್ ವರ್ಸಸ್ ವಿಜಯೇಂದ್ರ ಒಳ ಕದನ ಆರಂಭ ಆಗಿರುವಂತದ್ದು, ಯಾವುದಕ್ಕಾಗಿ ಈ ಒಂದು ಕದನ ಆರಂಭವಾಗಿದೆ ಅಂತ ನೋಡೋದಾದ್ರೆ ಈ ಬಗ್ಗೆ ಹೇಳೋದಾದ್ರೆ ವಿವೇಕ್. ಮೊದಲಿನಿಂದ ಕೂಡ ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ಬಣ ಬಡಿತಾಟ ನಡೀತಾನೆ ಇದ್ದಾನೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಫಸ್ಟ್ನಿಂದ ನೋಡ್ತಾ ಹೋದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವ್ರು ಯಾವಾಗಿಂದ ಆದರೂ ಅವಾಗಿಂದ ಕೂಡ ಅಷ್ಟೇ ಬಣ ಬಡಿದಾಟ ದೊಡ್ಡ ಮಟ್ಟದಲ್ಲೇ ಕಾಣ್ಬೋದು ನಾವು. ಮತ್ತು ಇದೊಂದು ರೀತಿಯಾದ ಫೈಟ್ ಆದರೆ ಇದು 1 ವರ್ಷದಿಂದ ಕೂಡ ಈ ಫೈಟ್ ನಡೀತಾನೆ ಇದೆ. ಮತ್ತು ಇದಕ್ಕೆ ಪ್ರತಿಯುತ್ತರವಾಗಿ ಈಗಾಗಲೇ ಹೈಕಮಾಂಡ್ ಅವರು ಕೂಡ ಯತ್ನಾಳ್ ಅವ್ರಿಗೆ ಶಿಸ್ತು ಸಮಿತಿ ನೋಟಿಸನ್ನು ಕೊಟ್ಟಿದ್ರು. ಅಲ್ಲೂ ಕೂಡ ಅವ್ರಿಗೆ ವಿಚಾರಣೆ ನಡೀತು. ಅಲ್ಲೂ ಕೂಡ ಸಾಕಷ್ಟು ಶಿಸ್ತಿನಂತೆ ಪಕ್ಷದ ವಿರುದ್ಧ ಯಾವುದೇ ಬಹಿರಂಗ ಹೇಳಿಕೆ ನೀಡದಂತೆ ಅಲ್ಲೂ ಕೂಡ ಅವ್ರಿಗೆ ಸೂಚನೆ ನೀಡಲಾಗಿತ್ತು. ತದನಂತರ ಮೊನ್ನೆ ಅಷ್ಟೇ ಹೈಕಮಾಂಡ್ಗೆ ನೇರವಾಗಿ ತೆರಳಿ ವಿಜಯೇಂದ್ರ ಅವರು ಯತ್ನಾಳ್ ಅವರ ವಿರುದ್ಧ ದೂರನ್ನ ಕೂಡ ನೀಡಿದ್ರು. ಅದಾದ ನಂತರ ಮೋದಿ ಅವರಿಗೂ ಭೇಟಿ ಮಾಡಿದ್ರು. ಇದೆಲ್ಲ ಒಂದು ಕಡೆ ಆದರೆ ಮತ್ತೆ ಇನ್ನೊಂದು ಕಡೆ ರೇಣುಕಾಚಾರ್ಯ ಬಣ ಅಂತಾನೆ ಒಂದು ಗುರುತಿಸ್ಕೊಂಡಿದೆ. ಅಂದರೆ ಅದು ಕಂಪ್ಲೀಟ್ಲಿ ವಿಜಯೇಂದ್ರ ಅವರು ಮೌಖಿಕವಾಗಿ ಏನು ಸೂಚನೆ ಕೊಡ್ತಾರೆ ಅದರಂತೆ ನಡ್ಕೊಳ್ಳೋ ಅಂತ ಅದು ಬಣ. ಅದು ರೇಣುಕಾಚಾರ್ಯ ಅವರು ಆ ಟೀಮ್ ಕೂಡ ಒಂದು ರೀತಿಯಾಗಿ ಗಟ್ಟಿಗೊಂಡು ಯತ್ನಾಳ್ ಅವರ ವಿರುದ್ಧ ಒಂದು ರೀತಿಯಾಗಿ ಪ್ರತಿಭಟನೆ ಮಾಡೋದಾಗಿರ್ಬೋದು, ನೇರವಾಗಿ ರೋಡಿಗಿಳಿಯೋದಾಗಿರ್ಬೋದು, ಮತ್ತೆ ಟೆಂಪಲ್ ರನ್ ಮಾಡುವ ಮೂಲಕ ಈ ರೀತಿಯಾದ ಒಂದು ಪ್ರತಿಭಟನೆಗಳು ಮಾಡ್ತಿದ್ರು. ಒಂದು ರೀತಿಯಾಗಿ ಪರೋಕ್ಷವಾಗಿ ಅದು ಪ್ರತಿಭಟನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ನೇರವಾಗಿ ಅವರ ಪಕ್ಷದವರ ವಿರುದ್ಧವೇ ನಿಂತಿದ್ರು ರೇಣುಕಾಚಾರ್ಯ ಅವರು ರೆಬಲ್ ಆಗಿ. ಮತ್ತು ಈಗ ಕಂಡು ಬರ್ತೀವಂತ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಹೋದ್ರೆ ಬಿಜೆಪಿಯಲ್ಲಿ ಬಣ ಬಡಿದಾಟ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ವಾ ಅಂತ. ಈಗಾಗಲೇ ಮೊನ್ನೆ ಅಷ್ಟೇ CT ರವಿ ಅವರು ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಿಜೆಪಿಯ ರಾಜ್ಯ ನಾಯಕರು ಯಾರ್ಯಾರಿದ್ದಾರೆ ಇವರೆಲ್ಲರೂ ಕೂಡ ಒಂದಾಗಿ ಹೋರಾಟವನ್ನು ಮಾಡಿದ್ರು. ಅಂದರೆ CT ರವಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಂಥ ಸಂದರ್ಭದಿಂದ ಕೂಡ ಅವರಿಗೆ ಕರ್ಕೊಂಬಂದು ಮನೆಗೆ ತಲುಪಿಸುವಂಥ ಸಂದರ್ಭದವರೆಗೂ ಕೂಡ ಒಟ್ಟಾಗಿ ನಿಂತಿದ್ರು. ಅಂದರೆ ವಿಜಯೇಂದ್ರ ಅವರಾಗಿರ್ಬೋದು, ಯತ್ನಾಳ್ ಅವರಾಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಈ ರೀತಿ ಎಲ್ಲ ನಾಯಕರು ಕೂಡ ಪ್ರಮುಖವಾಗಿ ನೋಡ್ತಾ ಹೋದ್ರೆ ಒಟ್ಟಾಗಿ ನಿಂತಿದ್ರು. ಈಗ ಇದನ್ನೆಲ್ಲ ಹೊರತುಪಡಿಸಿ ಹೊಸದಾಗಿ ಒಂದು ಬೂದಿ ಮುಚ್ಚಿದ ಕೆಂಡದಂತೆ ಒಂದು ರೀತಿಯಾಗಿ ಅಶೋಕ್ ವರ್ಸಸ್ ವಿಜಯೇಂದ್ರ ಒಂದು ಬಣಬಡಿದಾಟ ಆರಂಭವಾಗುವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಬಿಜೆಪಿಯಲ್ಲಿ. ಯಾಕಂದ್ರೆ ಈಗಾಗಲೇ ಅಶೋಕ್ ಕೂಡ ಒಂದು ದೊಡ್ಡ ಮಟ್ಟದ ಸೀನಿಯರ್ ಲೀಡರ್ ಆಗಿರ್ತಾರೆ. ಈಗಾಗಲೇ ನೇರವಾಗಿ ರೀಸೆಂಟ್ಲಿ ಅಂದರೆ ಮೊದಲನೇ ಬಾರಿಗೆ ಶಾಸಕರಾದಂಥವ್ರು ವಿಜಯೇಂದ್ರ ಅವರು, ಅವರಿಗೆ ನೇರವಾಗಿ ಈಗಾಗಲೇ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿರೋದು ಅವ್ರು ಯಾರಿಗೂ ಇಷ್ಟ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ಸೀನಿಯರ್ ಲೀಡರ್ಸ್ ಯಾರ್ಯಾರಿದ್ದಾರೆ ಬಿಜೆಪಿಯಲ್ಲಿ ಇವರೆಲ್ಲರೂ ಕೂಡ ಒಂದಾಗಿ ಎಲ್ಲೋ ಒಂದು ಕಡೆ ವಿಜಯೇಂದ್ರ ಅವರಿಗೆ ಬದಲಾವಣೆ ಮಾಡಬೇಕಾ ಅಂತ ಹೇಳಿ ಸೂಚನೆಗಳನ್ನು ಒಳಗೊಳಗೆ ನಡೀತಿದೆ. ಈ ರೀತಿಯ ಮಾತುಕತೆಗಳು ಕೂಡ ನಡೀತಿದೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಬೆಂಕಿ ಇಲ್ಲದೆ ಕೆಂಡ ಇಲ್ಲದೆ ಒಂದು ರೀತಿ ಹೊಗೆ ಬರೋದಿಲ್ಲ ಅನ್ನೋ ಒಂದು ಪ್ರಕರಣ ನಾವು ನೋಡಿರ್ತೀವಿ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಬಿಜೆಪಿಯಲ್ಲೂ ಕೂಡ ಅಷ್ಟೇ ಎಲ್ಲೋ ಒಂದು ಕಡೆ ಒಳಗಡೆ ಗಾಳಿ ಸುದ್ದಿ ಹರಿದಾಡ್ತಾನೆ ಇದೆ. ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕು. ಮತ್ತು ಇನ್ನೊಂದು ಕಡೆ ಯತ್ನಾಳ್ ಅಂಡ್ ಟೀಮ್ ಕೂಡ ಈಗಾಗಲೇ ಅವರು ಕೂಡ ಒಂದು ನಿರ್ಣಯನ ಮಾಡಿದ್ರು. ಇದೇ ರೀತಿ ನಾವು ಹೋರಾಟನ ಮಾಡ್ತಿದ್ರೆ, ಇದೇ ರೀತಿ ನಾವು ವಿಜಯೇಂದ್ರ ಅವರ ವಿರುದ್ಧ ಹೋಗ್ತಾ ಇದ್ರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕೂಡ ನಮಗೆ ಮಣೆ ಹಾಕಿ ಎಲ್ಲೋ ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನಮಾನ ಕೂಡ ಬದಲಾವಣೆ ಮಾಡುತ್ತಾ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೂಡ ಸಾಕಷ್ಟು ಹೋರಾಟನ ಮಾಡಿದ್ರು. ಈಗಲೂ ಕೂಡ ಅಷ್ಟೇ ಮೊನ್ನೆ ಸಂಸದ್ ಅಧಿವೇಶನ ಆಗಿರ್ಬೋದು ಮತ್ತು ಇಲ್ಲಿ ರಾಜ್ಯದಲ್ಲಿ ಏನು ಅಧಿವೇಶನ ನಡೀತು ಸಂಸತ್ನಲ್ಲಿ ಒಟ್ಟಾಗಿ ಇದ್ರು ಬಿಜೆಪಿಯವರು. ಅದೇ ರೀತಿ ಇಲ್ಲೂ ಕೂಡ ಪ್ರದರ್ಶನ ಮಾಡಬೇಕು ಅಂತ ಹೈಕಮಾಂಡ್ ಸೂಚನೆಗಳು ಕೂಡ ವಿಜಯೇಂದ್ರ ಅವರಿಗೆ ಬಂದಿತ್ತು. ಇಲ್ಲೂ ಯಾವುದೇ ರೀತಿಯಾದ ವರ್ಕೌಟ್ ಆಗಲಿಲ್ಲ, ಒಂದಾಗಿ ಯಾರೂ ಕೂಡ ನಡೆದುಕೊಳ್ಳಿಲ್ಲ. ಅದೇ ನಿಟ್ಟಿನಲ್ಲಿ ನೇರವಾಗಿ ಮೋದಿ ಅವರಿಗೂ ಕೂಡ ಭೇಟಿ ಮಾಡಿದ್ರು ವಿಜಯೇಂದ್ರ. ಇವರೆಲ್ಲ ಒಂದು ಕಡೆ ಇಲ್ಲಿ ರಾಜ್ಯದಲ್ಲಿ ನಡೆಯುತ್ತಿರುವ ಎಲ್ಲ ಬೆಳವಣಿಗೆಗಳ ಬಗ್ಗೆ ಕೂಡ ಹೋಗಿ ಮೋದಿ ಅವರಿಗೆ ತಿಳಿಸಿದ್ದಾರೆ ವಿಜಯೇಂದ್ರ ಅವರು ಅನ್ನೋ ಒಂದು ಅಂಶಗಳು ಕೂಡ ತಿಳಿದು ಬಂದಿತ್ತು. ಕಾವ್ಯ, ಓಕೆ ವಿವೇಕ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಇನ್ನು ರಾಜ್ಯ ಬಿಜೆಪಿಯನ್ನ ಬಲಪಡಿಸಲು ವಿಜಯೇಂದ್ರ ಮುಂದಾಗಿದ್ದಾರೆ. ಹೌದು, ಪಕ್ಷ ಸಂಘಟನೆ ಮಾಡೋಕೆ ಹೈಕಮಾಂಡ್ನಿಂದ ಒಂದು ಟಾಸ್ಕ್ ಅನ್ನ ಕೂಡ ನೀಡಲಾಗಿದೆ. ಬಣಗಳ ಫೈಟ್ಗೆ ಬ್ರೇಕ್ ಹಾಕಲು ಇದೀಗ ಹೈಕಮಾಂಡ್ ಮುಂದಾಗಿರುವಂತದ್ದು. ರಾಜ್ಯ ಬಿಜೆಪಿಯನ್ನ ಬಲಪಡಿಸಲು BY ವಿಜಯೇಂದ್ರ ಮುಂದಾಗಿದ್ದಾರೆ. ಪಕ್ಷ ಸಂಘಟನೆ ಮಾಡೋಕೆ ಹೈಕಮಾಂಡ್ನಿಂದ ಟಾಸ್ಕ್ ಅನ್ನ ಕೂಡ ವಿಜಯೇಂದ್ರ ಅವರಿಗೆ ನೀಡಲಾಗಿರುವಂತದ್ದು. ಇನ್ನು ಡಿಸೆಂಬರ್ 30ರ ಒಳಗೆ ಹೊಸ ಮಂಡಲ ಅಧ್ಯಕ್ಷರ ಆಯ್ಕೆಗೆ ಪ್ಲಾನ್ ಕೂಡ ನಡೀತಾ ಇದೆ ಬಿಜೆಪಿಯಲ್ಲಿ. ಇನ್ನು ಕಂಪ್ಲೀಟ್ ಹೊಸ ಟೀಮ್ ಅನ್ನ ರಚನೆ ಮಾಡಲು BY ವಿಜಯೇಂದ್ರ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಸದ್ಯಕ್ಕೆ ಪಕ್ಷ ಸಂಘಟನೆ ಅಂತ ಹೇಳ್ತಾ ಇರುವಂತಹ ವಿಜಯೇಂದ್ರ ಈ ಒಂದು ಜಟಾಪಟಿಯ ನಡುವೆಯೇ ಪಕ್ಷ ಸಂಘಟನೆಯತ್ತ ವಿಜಯೇಂದ್ರ ಅವರ ಚಿತ್ತ ಇರುವಂತದ್ದು. ಒಟ್ಟಾರೆಯಾಗಿ ಹೈಕಮಾಂಡ್ ಈ ಒಂದು ಬಣ ಬಡಿತಾಟಕ್ಕೆ ಬ್ರೇಕ್ ಹಾಕೋಕೆ ಮುಂದಾಗಿರುವಂತದ್ದು. ಈ ಕುರಿತಂತೆ ವಿಜಯೇಂದ್ರ ಅವರು ಕೂಡ ತಮ್ಮ ಪಕ್ಷವನ್ನ ಬಲಪಡಿಸಬೇಕು, ತಮ್ಮ ಪಕ್ಷವನ್ನ ಒಳಗಿನಿಂದ ಆಂತರ್ಯದಿಂದ ಅಂತರಂಗದಿಂದ ಬಲಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಟಾಸ್ಕ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ಟಾಸ್ಕ್ ಡಿಸೆಂಬರ್ 30ರ ಒಳಗೆ
ಹೊಸ ಮಂಡಲದ ಅಧ್ಯಕ್ಷರನ್ನ ಕೂಡ ನೇಮಕ ಮಾಡಲಾಗ್ತಾ ಇರುವಂಥದ್ದು. ಎಸ್, ವಿಜಯೇಂದ್ರ ಅವರ ಏನು ಈ ನಡೆ ಇರುವಂಥದ್ದು. ಇನ್ನು ಹೈಕಮಾಂಡ್ ಟಾಸ್ಕ್ ಅನ್ನ ಕೂಡ ನೀಡಿರುವಂಥದ್ದು. ಇನ್ನೇನು ವರ್ಷಾಂತ್ಯದ ಒಳಗೆ ಅಂದರೆ 2024 ಮುಗಿತಾ ಇದೆ. 2025ರಿಂದ ಆದರೂ ಕೂಡ ಬಿಜೆಪಿಯಲ್ಲಿ ಒಂದು ಹೊಸ ಟೀಮ್ ರಚನೆ ಆಗುತ್ತಾ, ಅಥವಾ ಆಕಸ್ಮಿಕವಾಗಿ ಏನೋ ಆಂತರಿಕ ಕಲಹಗಳಿರಬಹುದು, ಆ ಕಲಹಗಳೆಲ್ಲವೂ ಕೂಡ ಬಗೆಹರಿಸ್ಕೊಳ್ತಾರಾ ವಿಜಯೇಂದ್ರ ಅವರು? ಯಾಕಂದರೆ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಅವರ ಮೇಲೆ ಇಡೀ ಒಂದು ಬಿಜೆಪಿಯ ನಾಯಕರನ್ನ ಒಟ್ಟುಗೂಡಿಸುವಂತಹ ಒಂದು ಜವಾಬ್ದಾರಿ ಇರುವಂಥದ್ದು. ಆದರೆ ಆ ಒಂದು ಜವಾಬ್ದಾರಿಯನ್ನ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದನ್ನ ನಾವು ನೋಡಿರುವಂಥದ್ದು. ಆದರೆ ಯತ್ನಾಳ್ ಅವರು ಒಂದು ಕಡೆ, ಇನ್ನು BY ವಿಜಯೇಂದ್ರ ಅವರ ಬಣ ಇನ್ನೊಂದು ಕಡೆ, ಇದೀಗ R ಅಶೋಕ್ ಅವರು ಒಂದು ಕಡೆ ಆಗಿರುವಂಥದ್ದು. ಹಾಗಾದರೆ R ಅಶೋಕ್ ಅವರ ಆಗಿರ್ಬೋದು, ಇನ್ನು MP ರೇಣುಕಾಚಾರ್ಯ ಆಗಿರ್ಬೋದು, ಅಶ್ವಥ್ ನಾರಾಯಣ್ ಆಗಿರ್ಬೋದು, CT ರವಿ ಆಗಿರಬಹುದು, ಇವರೆಲ್ಲರೂ ಕೂಡ ಬಿಜೆಪಿಯಲ್ಲಿ ಒಂದು ಹಿರಿಯ ನಾಯಕರ ಒಂದು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಹಿರಿಯ ನಾಯಕರನ್ನ ಅಂದರೆ ಸೀನಿಯರ್ ಲೀಡರ್ಸ್ ಏನಿದ್ದಾರೆ ಅವರನ್ನ ಒಟ್ಟುಗೂಡಿಸ್ಕೊಂಡು ಈ ಒಂದು ಬಿಜೆಪಿ ಪಕ್ಷವನ್ನ ಸಂಘಟನೆ ಮಾಡೋಕೆ ಹೈಕಮಾಂಡ್ನಿಂದ ಈಗಾಗಲೇ ಟಾಸ್ಕ್ ಅನ್ನ ನೀಡಿರುವಂಥದ್ದು. ಈ ಒಂದು ಟಾಸ್ಕ್ ಅನ್ನ ಯಾವ ರೀತಿ ನಿಭಾಯಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ.